ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸ್ಥಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ದೇವಿಯ ಶಬ್ದ ಏನಿದೆ, ದೇವಿಯ ವಾಕ್ಯ ಏನಿದೆ, ದೇವಿಯ ಆಲಾಪ ಏನಿದೆ ಅದು ಅತ್ಯಂತ ಮಾಧುರ್ಯವಾಗಿದೆ. ಸರಸ್ವತಿ ದೇವಿಯ ವೀಣೆ ಏನಿದೆ ಅದನ್ನು ಕಚ್ಚಪಿ ಅನ್ನಲಾಗಿದೆ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸ್ಥಿತ ಕಚ್ಚಪಿ, ವೀಣೆಯನ್ನು ನಾಚಿಸುವಂತಹ ಧ್ವನಿ ಆ ದೇವಿಯದು. ದೇವಿಯ ಮಾಧುರ್ಯ, ದೇವಿಯ ಮಾತು ಆ ವೀಣೆಯನ್ನು ಸಹ ನಾಚಿಸಬಲ್ಲದು. ಅಷ್ಟು ಸುಂದರ ಧ್ವನಿ ದೇವಿಯದು ಅಂತ ವರ್ಣಿಸಲಾಗಿದೆ. ನೋಡ್ಲಿಕ್ಕೆ ಹೋದರೆ ಷೋಡಶ ದೇವಿ ಶಬ್ದ ಬ್ರಹ್ಮ. ವೀಣೆ ಇಬ್ಬರ ಹತ್ರ ಇತ್ತು, ಒಂದು ನಾರದನ ಹತ್ರ, ಇನ್ನೊಂದು ಸರಸ್ವತಿ ಹತ್ರ. ಎರಡು ವೀಣೆಯ ಹೆಸರು ಬೇರೆ ಬೇರೆ ಇತ್ತು. ನಾರದನ ವೀಣೆಯ ಹೆಸರು ಮಹತಿ, ಸರಸ್ವತಿಯ ವೀಣೆಯ ಹೆಸರು ಕಚ್ಚಪಿ. ವೀಣೆಯ ಸುಮಧುರ ಸ್ವರ ಕೇಳಿದರೆ ನಮ್ಮ ಮನಸ್ಸು ಶಾಂತ ಆಗ್ತದೆ. ಅದೇ ರೀತಿ ದೇವಿಯ ಶಬ್ದ ಅಥವಾ ದೇವಿಯ ಊರ್ಜೆಯ ಸ್ಪರ್ಶ ನಮಗಾದಾಗ ಅಂಥವರು ತುಂಬ ಶಾಂತವಾಗಿ ಗಾಂಭೀರ್ಯದಿಂದ ಇರ್ತಾರೆ. ಅಂಥವರಿಗೆ ಸಮಾಧಿ ಸಿದ್ಧಿಸ್ತದೆ ಅನ್ನಬಹುದು. ಸಾಮಾನ್ಯ ವೀಣೆಗಿಂತ ಸರಸ್ವತಿಯ ಕಚ್ಚಪಿ ವೀಣೆ ಅತ್ಯದ್ಭುತ ಅನ್ನಬಹುದು. ಆದರೆ ನಿರ್ವಿವಾದ ಸತ್ಯ ಏನಂದರೆ ದೇವಿಯ ಆಲಾಪದ ಮುಂದೆ, ದೇವಿಯ ಮಾಧುರ್ಯದ ಮುಂದೆ, ದೇವಿಯ ರಸದ ಮುಂದೆ ಯಾವುದೇ ಬೇರೆ ವೀಣೆ ಕೆಲಸ ಮಾಡಲ್ಲ. ಈ ಶ್ರೀವಿದ್ಯೆ, ಈ ಶ್ರೀದೇವಿ, ಅವಳ ಆಲಾಪನೆ ಎಷ್ಟು ಮಾಧುರ್ಯ ಅಂದರೆ ಇದ್ರ ಮುಂದೆ ಯಾವುದೇ ವಾದ್ಯ ತಿರಸ್ಕೃತ ಆಗ್ತದೆ, ಎಲ್ಲ ಸಂಗೀತ ತಿರಸ್ಕೃತ ಆಗ್ತದೆ. ದೇವಿಯ ಧ್ವನಿ ಬಗ್ಗೆ, ದೇವಿಯ ಸಂಗೀತದ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ. ಒಂದು ಚೈತನ್ಯ ಅವಸ್ಥೆ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ದೇವಿಯ ಸ್ಮಿತ ಏನಿದೆ ಅದು ಮಧುರ. ಆ ಮಂದಸ್ಮಿತ, ಮಂದಹಾಸ, ಆ ಮಹಾಸಾಗರದ ಒಳಗೆ ಕಾಮೇಶ ಭಗವಂತ ಶಿವ ಮಗ್ನರಾಗ್ತಾರೆ. ಈ ಲಲಿತ ಸಹಸ್ರನಾಮ ತುಂಬ ಕಠಿಣ ವಿಷಯ. ಯಾಕಂದರೆ ಇದನ್ನು ಆಧ್ಯಾತ್ಮಿಕದ ಜೊತೆ ಜೋಡಿಸ್ಕೊಳ್ಳೋದು, ಅದರ ಆಳಕ್ಕಿಳಿಯೋದು, ದೇವಿಯ ಸ್ವರೂಪದ ವರ್ಣನೆ, ದೇವಿ ಎಷ್ಟು ಬುದ್ಧಿ ಕೊಡ್ತಾಳೋ, ಎಷ್ಟು ನನ್ನ ಕೈಯಲ್ಲಿ ಹೇಳಿಕ್ಕೆ ಸಾಧ್ಯನೋ, ದೇವಿ ಎಷ್ಟು ವಿವೇಕ ಕೊಡ್ತಾಳೋ, ಎಷ್ಟು ವಾಕ್ ಕೊಡ್ತಾಳೋ, ಅದ್ರ ಮುಖಾಂತರ ಲಲಿತ ಸಹಸ್ರನಾಮನ ಡಿಕೋಡ್ ಮಾಡೋ ಪ್ರಯತ್ನ. ನಿಜವಾದ ಸಾಧಕ ಇದರಲ್ಲಿ ಮೌನನೇ ಆಗ್ತಾನೆ. ಯಾಕಂದರೆ ದೇವಿಯ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ, ಇದೊಂದು ಪರಿಕಲ್ಪನೆ. ಇದು ಯಾವುದೋ ಕವಿಯ ಅಥವಾ ರಚನೆಕಾರರ ಕಲ್ಪನೆ, ದೇವಿ ಹೀಗಿರಬಹುದು ಅನ್ನೋ ಒಂದು ವರ್ಣನೆ. ದೇವಿ ಅಷ್ಟೊಂದು ಸುಂದರವಾಗಿದ್ದಾಳೆ, ಅದ್ರ ಮುಂದೆ ಯಾವುದು ಕಾರ್ಯ ಮಾಡಲ್ಲ ಅನ್ನೋದನ್ನು ವರ್ಣಿಸಲಾಗಿದೆ. ಸೂರ್ಯ, ಚಂದ್ರ, ನಕ್ಷತ್ರ, ತಾರೆ, ಇಡೀ ಪ್ರಕೃತಿ, ಇಡೀ ಬ್ರಹ್ಮಾಂಡ ದೇವಿ ಮುಂದೆ, ದೇವಿಯ ದಿವ್ಯ ತೇಜಸ್ಸಿನ ಮುಂದೆ, ಪ್ರಭೆಯ ಮುಂದೆ ಏನೂ ಅಲ್ಲ. ಆ ಒಂದು ಅನುಭೂತಿಯಲ್ಲಿ ಇಳಿದಾಗ ಅದು ಅರ್ಥ ಆಗ್ತದೆ. ಆ ಒಂದು ಅನುಭೂತಿಯಲ್ಲಿ ಸಾಧಕ ಮೌನ ಆಗ್ತಾನೆ. ಏನು ಹೇಳೋದು, ಯಾರಿಗೆ ಹೇಳೋದು? ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ. ಇಡೀ ಬ್ರಹ್ಮಾಂಡ ದೇವಿಯ ದೇಹ. ದೇವಿಯ ದೇಹ ಏನಿದೆ, ವಿಗ್ರಹ ಏನಿದೆ, ಅದರ ಸುಂದರತೆನ, ಅವಳ ಲಾಲಿತ್ಯನ ಏನೋ ವರ್ಣಿಸಿದ್ದಾರೆ, ರಚನೆಕಾರರು ವರ್ಣಿಸಿದ್ದಾರೆ. ದೇವಿಯ ಭಕ್ತ, ದೇವಿಗೆ ಶರಣಾಗತಿ ಆದಂಥವನು, ಅವನ ಧ್ಯಾನ ದೇವಿಯ ಪಾದದ ಮೇಲಿರ್ತದೆ, ಚರಣದಲ್ಲಿರ್ತದೆ. ದೇವಿಯ ಮಗು ಏನಿದ್ದಾರೆ, ದೇವಿಯ ಭಕ್ತನಲ್ಲಿ, ಅವನಲ್ಲಿ ಯಾವುದೇ ಕಾಮನೆಗಳು ಇಲ್ಲದೆ ಇದ್ದಾಗ, ಯಾವುದೇ ಆಸಕ್ತಿ ಇಲ್ಲ, ಯಾವುದೇ ವಾಸನೆ ಇಲ್ಲದೆ ಇದ್ದಾಗ, ಅಥವಾ ಯಾವುದೇ ಸ್ತ್ರೀನ ದೇವಿ ಸ್ವರೂಪ ಅಂತ ಗೌರವಿಸ್ತಾರೆ, ಅವನೊಳಗೆ ಈ ಮಹಾದೇವಿ ಈ ರೀತಿ ಇರ್ಬೋದು ಅನ್ನೋದು ಪ್ರಕಟ ಆಗುತ್ತೆ. ನಮ್ಮ ಸಮಾಜ ಸ್ತ್ರೀ ಶಕ್ತಿನ ನಿಂದನೀಯವನ್ನಾಗಿ ಮಾಡಿಟ್ಟಿದ್ದಾರೆ. ಹೇಗೆಂದರೆ ಸ್ತ್ರೀನ ಭೋಗ ಮತ್ತು ವಿಲಾಸದ ಸಾಧನವನ್ನಾಗಿ ಮಾಡಿಟ್ಟಿದ್ದಾರೆ. ಸುಂದರತೆಯ ಎರಡು ಪರಿಭಾಷೆ ಇದೆ. ಮೊದಲನೇದು, ನಾವೇನಾದರೂ ನೋಡಿದ್ರೆ ಅದನ್ನು ನೋಡಿದ ಮೇಲೆ ಮತ್ಯಾವುದು ರುಚಿಸಲ್ಲ. ಈ ರೀತಿಯ ದೃಷ್ಟಿ ಯಾವುದೇ ಭಕ್ತ, ಋಷಿ, ಸಾಧುವಿನಲ್ಲೇ ದೇವಿಯಲ್ಲಿ ಆ ದೃಷ್ಟಿ ಮೂಡಿದರೆ
ಆವಾಗ ದೇವಿಯ ಯಾವುದೇ ಸ್ವರೂಪವನ್ನು ಅಳವಡಿಸಿಕೊಳ್ಬಹುದು, ಆ ಸ್ವರೂಪನ ನಂಬಬಹುದು. ಈಗ ಕಾಳಿಯ ಸ್ವರೂಪ ನೋಡ್ಲಿಕ್ಕೆ ಹೋದರೆ ಕಾಳಿ ದೇವಿಯನ್ನು ದಿಗಂಬರ ಶವಾರೂಢ ಅಂತಾರೆ. ಅಂದರೆ ಯಾರ್ದು ಯಾವ ರೀತಿ ದೃಷ್ಟಿ ಇದೆಯೋ ಅದೇ ರೀತಿ ವಿಚಾರ ಅವರಲ್ಲಿರ್ತದೆ. ನಾವು ಅದರ ಹಿಂದಿರುವ ರಹಸ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಆಳನ ಅರ್ಥ ಮಾಡ್ಕೋಬೇಕು, ಅದರ ರಹಸ್ಯನ ತಿಳ್ಕೊಳ್ಬೇಕು. ನಾವೇನು ಮಾಡ್ತೀವಿ, ಅದನ್ನು ಧರ್ಮದ ಚೌಕಟ್ಟಿನಲ್ಲಿ ತಂದು ಬಿಡ್ತೀವಿ. ಸಮಾಜದಲ್ಲಿ ಈ ರೀತಿ ಮಾತಾಡೋದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾರೆ. ನಿಜವಾಗಿಯೂ ನೀವು ಸತ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ನಿಮ್ಗೆ ಅರಿವಾಗ್ತದೆ ಶಿವಲಿಂಗ ಏನು. ಆ ಲಿಂಗ ಮತ್ತು ಯೋನಿಯ ಸೃಜನದಿಂದನೇ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಗಿದೆ. ಆದರೆ ಜನ, ಅದರಲ್ಲೂ ಮೂಢ ಜನ, ರೂಢಿವಾದಿಗಳು, ಅಂಧ ಶ್ರದ್ಧೆಯುಳ್ಳವರು, ಅಜ್ಞಾನಿಗಳು, ಸೀಮಿತ ಚೌಕಟ್ಟಿನಲ್ಲಿರುವಂಥವರು ಇದನ್ನು ನಿಂದನೀಯ ಅಂತಾರೆ. ಕಾಮಾಖ್ಯದಲ್ಲೂ ಯೋನಿಯ ಪೂಜೆ ಆಗ್ತದೆ. ಅಲ್ಲಿ ದೇವಿಯ ದರ್ಶನಕ್ಕಾಗಿ ತುಂಬ ಜನ ಸೇರ್ತಾರೆ. ಅಲ್ಲಿ ದೇವಿಯ ಮೂರ್ತಿ ಇಲ್ಲ, ಪಿಂಡ ರೂಪದಲ್ಲಿದೆ. ಯೋನಿ ತಂತ್ರದ ಒಳಗೆ ಮತ್ತು ಕಾಮಾಖ್ಯ ತಂತ್ರದ ಒಳಗೆ ಏನು ಹೇಳಿದ್ದಾರೆ ಅಂದರೆ, ದೇವಿಯ ಯಾವುದೇ ಅಂಗದ ಬಗ್ಗೆ ನಿಂದೆ ಮಾಡಿದವರು ಅವರು ಅಧೋಗಾಮಿ ಪಾತಕಿಗಳಾಗಿರ್ತಾರೆ. ಜೀವಕಕ್ಷೆ ಮತ್ತು ಪಶು ಕಕ್ಷೆಯ ಒಳಗೆ ಬರುವಂಥವರಾಗಿರ್ತಾರೆ. ಒಂದು ಸುಂದರತೆನ ಇನ್ನೂ ಸುಂದರವನ್ನಾಗಿಸೋದು ಅದು ನಮ್ಮ ಕೈಲಿರ್ತದೆ. ಏನೆಲ್ಲ ಸುಂದರ ಕಾಣ್ತದೋ, ವಿಶೇಷ ಕಾಣ್ತದೋ, ನಮ್ಮ ಕಲ್ಪನೆಯ ಆಚೆ ಆಕರ್ಷಕವಾಗಿ ಏನು ಕಾಣ್ತದೋ ಅಂಥದಕ್ಕೆ ಪ್ರಣಾಮ ಮಾಡಿ, ನಮಿಸಿ, ನಮಸ್ಕರಿಸಿ. ಯಾಕೆಂದರೆ ಅದು ದೇವಿಯ ಮಹಾವಾಸ ಆಗಿರ್ತದೆ. ತಾಯಿ ಅಷ್ಟು ಸುಂದರಿ, ತ್ರಿಪುರ ಸುಂದರಿ, ಮೂರು ಭುವನದ ಒಳಗೆ ಸುಂದರಿ. ಅಷ್ಟು ಸುಂದರತೆ, ಸೌಂದರ್ಯ ಅವಳಲ್ಲಿದೆ. ಒಂದು ವೇಳೆ ನಮ್ಮ ಬುದ್ಧಿ ಸುಧಾರಿಸಿದರೆ, ನಮ್ಮ ಬುದ್ಧಿಯಲ್ಲಿ ವಿವೇಕದ ಪ್ರಾಕಟ್ಯ ಆದರೆ, ಆವಾಗ ನಾವು ಯಾವುದೇ ಸುಂದರ ಸ್ತ್ರೀಯ ಮುಂದೆ ಹೋದಾಗಲೂ ಸಹ ನಮ್ಮೊಳಗೆ ಯಾವುದೇ ಭಾವ ಒಳ್ಳೆಯದಾಗಿರ್ತದೆ. ಹೆಣ್ಣಿನಲ್ಲಿ ತಾಯಿ ಭಾವ, ಮಾತೃಭಾವನ ನಾವು ನೋಡ್ತೀವಿ. ಇಂದ್ರಿಯದ ಅನುಶಾಸನ ತುಂಬ ಅವಶ್ಯಕ. ನಾವು ತಪ್ಪಲ್ಲ, ನಮ್ಮ ಯೋಚನೆ ತಪ್ಪು. ನಾವು ಸ್ತ್ರೀಯನ್ನು ಭೋಗದ ವಸ್ತುವನ್ನಾಗಿ ಮಾಡಿಟ್ಟಿದ್ದೀವಿ, ಪಾಪದ ವಿಷಯವನ್ನಾಗಿ, ನಿಂದನೆಯ ವಿಷಯವನ್ನಾಗಿ ಮಾಡಿಟ್ಟಿದ್ದೀವಿ. ಮೈಥುನ ಕ್ರಿಯೆಯನ್ನು ಪಾಪ ಅಂತ ಅಂದ್ಕೊಂಡಿದ್ದೀವಿ. ಮೈಥುನ ಕ್ರಿಯೆನೇ ಇಲ್ಲದಿದ್ದರೆ ನಮ್ಮ ಅಸ್ತಿತ್ವ ಹೇಗಾಗ್ತಿತ್ತು? ಮೈಥುನದ 2 ಅರ್ಥ ಇದೆ. ಮೊದಲನೇದು, ಅದರಲ್ಲಿ 2 ಲಿಂಗದವರು, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ. ಈ 2 ಪ್ರಾಣಿ ಒಬ್ಬರಿಗೊಬ್ಬರ ಸಂಯೋಗದಲ್ಲಿ ಬಂದು ಯಾವುದಾದ್ರೂ ಒಂದು ಊರ್ಜೆಯ ಉತ್ಪತ್ತಿ ಮಾಡೋದು. ಇದರಲ್ಲಿ ಇಬ್ಬರಿಗೂ ಆನಂದ ಸಿಗ್ತದೆ. ಇದು ಮೈಥುನ ಅನ್ಬಹುದು. ಇನ್ನು 2ನೆಯ ಮೈಥುನ ಕ್ರಿಯೆ ಏನಂದರೆ, ನಮ್ಮ ಕುಂಡಲಿನಿ, ನಮ್ಮ ಮೂಲಾಧಾರ ಒಳಗೆ ಏನು ಭೈರವಿ ಇದ್ದಾಳೆ, ಮೂಲಾಧಾರದ ಶಕ್ತಿ ಏನಿದೆ ಅದರ ಊರ್ಜೆ ಸಹಸ್ರದಲ್ಲಿರುವ ಪರಮ ಭೈರವ, ಪರಮ ಶಿವನನ್ನು ಸೇರಿದಾಗ ಅದನ್ನು ಮೈಥುನ ಅಂತಾರೆ. ಶಿವಶಕ್ತಿ ಮಿಲನ, ಕುಂಡಲಿನಿಯ ಸಿದ್ಧೀಕರಣದ ಮಾರ್ಗ ಏನಿದೆ, ನಾವು ಶಿವಲಿಂಗ ಏನು ನೋಡ್ತೀವಿ ಅದು ಸಹ ಕುಂಡಲಿನಿಯ ಪ್ರತೀಕನೇ. ಆ ಯೋನಿ ಶಕ್ತಿ, ಫೋರ್ಸ್, ಆ ಲಿಂಗ ಆತ್ಮ. ಕುಂಡಲಿನಿಯ ಪಾಶದಿಂದ ಈ ಆತ್ಮ ಜೀವಾತ್ಮ ಆಗ್ತದೆ. ಆ ಕುಂಡಲಿನಿಯ ಪಾಶದಿಂದ ಮುಕ್ತರಾದಂಥವರು ಶಿವ ಆಗ್ತಾರೆ. ಹಾಗಾಗಿ ನಾವು ಲಲಿತಾ ಸಹಸ್ರನಾಮದ ಒಳಗೆ ಇಳಿಬೇಕು ಅಂದರೆ ನಾವು ಕುಂಡಲಿನಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ ಆಗ್ತದೆ. ಕುಂಡಲಿನಿ ಅಂದರೆ ಒಂದು ಫೋರ್ಸ್. ಯಾವುದರ ಫೋರ್ಸ್? ನಮ್ಮ ಜನ್ಮಾಂತರದಿಂದ ಜನ್ಮಗಳ ಸಂಸ್ಕಾರಗಳ ಫೋರ್ಸ್. ನಮ್ಮ ಅಸ್ತಿತ್ವ ಆತ್ಮ ಮತ್ತು ಕುಂಡಲಿನಿ ಇವೆರಡರ ಮಿಶ್ರಣದಿಂದ ಆಗಿದೆ. ಕಾಮೇಶ ಬದ್ಧ ಮಾಂಗಲ್ಯ. ಕಾಮೇಶ ಅಂದರೆ ಪರಮಶಿವ. ದೇವಿಯ ಕುತ್ತಿಗೆಯಲ್ಲಿರುವಂತಹ ಮಾಂಗಲ್ಯ ಸೂತ್ರ ಅದು ಪರಮಶಿವ ಕೊಟ್ಟಿರುವಂಥದ್ದು. ಈ ಲಲಿತಾ ಸಹಸ್ರನಾಮ ಏನಿದೆ ಇದು ಜಪಸ್ತೋತ್ರ. ಈ ನಾಮಗಳು ನಮ್ಮೊಳಗೆ ಜಪ ಮಾಡಿದಾಗ, ನಮ್ಮೊಳಗೆ ಜಾಗೃತ ಆದಾಗ, ದೇವಿಯ ಅನಂತ ರೂಪದೊಳಗೆ, ಅನಂತ ಮಹಿಮೆಯೊಳಗೆ ಆ ಭಕ್ತ ಲೀನನಾಗ್ತಾನೆ. ಆ ನಾಮ ಜಪ ಆದಾಗ ಅದು ಶಬ್ದ ರೂಪದಲ್ಲಾಗಲ್ಲ, ಅದು ಗೂಢ ರೂಪದಲ್ಲಿ ಸಹ ಆಗ್ತದೆ. ಅರ್ಥದ ಜೊತೆ ಭಾವ, ಧ್ವನಿಯ ಜೊತೆ ಸ್ಪಂದನ, ಇವೆರಡು ಊರ್ಜೆಗಳ ಪ್ರಾಕಟ್ಯಕರಣ ಆಗ್ತದೆ.
ಈ ರೀತಿ ಸಾಧಕ ಪೂರ್ಣ ರೂಪದಲ್ಲಿ ಊರ್ಜಾವಂತನಾಗ್ತಾನೆ, ಸ್ಪಂದನದಲ್ಲಿರ್ತಾನೆ.